ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ SLC ವಿದ್ಯಾರ್ಥಿಗಳಿಗೆ ಒಂದು ಪೇಪರ್ ಲೀಕ್ ಆಗಿರುವಂಥ ವಿಚಾರವಾಗಿ ಏನು ಮಾಡಬೇಕು, ಪೇಪರ್ ಲೀಕ್ ಆಗಿದ್ದು ಫೇಕಾ ಅಥವಾ ಅಫಿಷಿಯಲಿ ಆಗಿ ಲೀಕ್ ಆಗಿದೆಯಾ, ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಖಂಡಿತ ಶೇರ್ ಮಾಡಿರ್ತೀರಾ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಕ್ಲಾರಿಫೈ ಮಾಡ್ತೇನೆ, SLC ವಿದ್ಯಾರ್ಥಿಗಳಿಗೆ ಮಾರ್ಚ್ 21ರಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಿರುವಂಥದ್ದು. ಆದರೆ ಈ ಒಂದು ಪೇಪರ್ ಲೀಕ್ ಆಗಿದೆ ಅಂತಿರುವಂತಹ ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ಹರಿದಾಡ್ತಿರುವಂಥದ್ದು ಆಗಿರುವಂಥದ್ದು ಅದು SLC ವಿದ್ಯಾರ್ಥಿಗಳ ಕಣ್ಣಿಗೆ ಬಿದ್ದರೆ ಖಂಡಿತ ಸುಳ್ಳು ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿ ಪೇಪರ್ ಲೀಕ್ ಆಗಿಲ್ಲ, ಇದುವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ, ಯಾವ ಕಾರಣಕ್ಕೆ ಪೇಪರ್ ಲೀಕ್ ಆಗ್ತದೆ. ಸೊ ಈಗ ಹ್ಯಾಕರ್ಗಳು ಇರ್ತಾರಲ್ಲ, ಈಗ ಒಂದು ಯಾವುದಾದ್ರು ಒಂದು ಹ್ಯಾಕರ್ ಈ ಒಂದು ಮಾಹಿತಿಯನ್ನು ಲೀಕ್ ಮಾಡಿ ಆಸೆ ಪಟ್ಟಂತಹ ವಿದ್ಯಾರ್ಥಿಗಳು ಆ ಒಂದು ಲಿಂಕನ್ನು ಒತ್ತಿದ್ರೆ ಒಂದು ಕ್ವಶನ್ ಪೇಪರ್ ಸಿಗುತ್ತೆ ಅಂತ ಹೇಳಿ ನೀವು ಆ ಲಿಂಕನ್ನು ಒತ್ತಿದ್ರೆ ನಿಮ್ಮ ಪರ್ಸನಲ್ ಡಾಟಾಗಳನ್ನೆಲ್ಲ ಅವರು ಬಳಸುವಂತಹ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ SLC ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು, ಯಾರೋ ಒಂದು ಪೇಪರನ್ನು ಲೀಕ್ ಮಾಡಿದ್ದಾರೆ, ಇಂಥ ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವಂಥದ್ದು ಕಾಮನ್ ಆಗಿರುವಂಥದ್ದು. ಸೊ ಅದನ್ನು ನೀವು ಮನಸ್ಸಿಗೆ ತೆಗೆದುಕೊಂಡು ಒಂದು ಲಿಂಕ್ ಒತ್ತೋದಾಗಲಿ, ಏನಾದರೂ ಬಂದಿರುವಂಥದ್ದನ್ನು ಓಪನ್ ಮಾಡಿ PDF ಅನ್ನು ಓಪನ್ ಮಾಡೋದಾಗಲಿ ಮಾಡಿದರೆ ನಿಮ್ಮ ಪರ್ಸನಲ್ ಡಾಟಾಗಳು ಏನಾದರೂ ಲೀಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯಾಗಿ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ, ಅದನ್ನು ಲಾಕರ್ ಫೆಸಿಲಿಟಿಯಲ್ಲಿ ಇಟ್ಟಿರ್ತಾರೆ. ಅದನ್ನು ಯಾರೂ ಕೂಡ ಅಂದರೆ ಎಕ್ಸಾಮಿನರ್ ಕೂಡ ಅದನ್ನು ಮುಟ್ಟೋಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ. ಸೊ ಎಕ್ಸಾಮ್ ಶುರುವಾಗದೆ ಪೇಪರ್ ಲೀಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಸುಳ್ಳು ಸುದ್ದಿ ಅಂತ ಹೇಳ್ತಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್.